ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಶ್ರೀರಾಮನು ಈ ಲೋಕವನ್ನು ಹೇಗೆ ತೊರೆದನು? ಲಕ್ಷ್ಮಣನು ತನ್ನ ಪ್ರಾಣವನ್ನು ಏಕೆ ತ್ಯಜಿಸಿದನು? ಹನುಮಂತನಿಗೆ ರಾಮನನ್ನು ಏಕೆ ಉಳಿಸಲು ಸಾಧ್ಯವಾಗಲಿಲ್ಲ? ಈ ಕತೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ರಾಮನವಮಿಯ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಆದರೆ ರಾಮನ ಜೀವನ ಹೇಗೆ ಕೊನೆಗೊಂಡಿತು ಮತ್ತು ಅವನು ಈ ಭೂಮಿಯನ್ನು ಏಕೆ ತೊರೆದನು ಎಂದು ತಿಳಿದುಕೊಳ್ಳಲು ನೀವು ಈ ಇಡೀ ಕಥೆಯನ್ನು ಕೇಳಲೇಬೇಕು. ರಾಮ ಭಕ್ತ ಮತ್ತು ಹನುಮಂತನ ಭಕ್ತ ಕೇಳಲೇಬೇಕಾದ ಕತೆ ಇದು. ರಾಮನು ಅಯೋಧ್ಯೆಯನ್ನು ಆಳುತ್ತಿದ್ದಾಗ ರಾವಣನನ್ನು ಕೊಂದು ಸೀತೆಯನ್ನು ಮರಳಿ ಕರೆತಂದನು. ಅವನು ಅಯೋಧ್ಯೆಯನ್ನು ಸಂತೋಷ ಮತ್ತು ಸಂತೋಷದಿಂದ ಆಳುತ್ತಿದ್ದನು. ಆದರೆ ತ್ರೇತಾಯುಗದ ಅಂತ್ಯ ಸಮೀಪಿಸುತ್ತಿತ್ತು. ರಾಮನು ತನ್ನ ಅವತಾರವನ್ನು ಕೊನೆಗೊಳಿಸುವ ಸಮಯ ಬಂದಿತು. ಒಂದು ದಿನ ಶಿವನು ಯಮನನ್ನು ಕರೆದು ಯಮ ಮತ್ತು ರಾಮನ ಅವತಾರ ಪೂರ್ಣಗೊಂಡಿದೆ ಎಂದು ಹೇಳಿದನು. ಈಗ ನೀನು ಅಯೋಧ್ಯೆಗೆ ಹೋಗಿ ರಾಮನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗಬೇಕು. ಯಮ ತಲೆಬಾಗಿ ಸರಿ ಸ್ವಾಮಿಯೇ ಎಂದು ಹೇಳಿ ಅಯೋಧ್ಯೆಗೆ ಹೊರಟನು. ಆದರೆ ಅವನು ಅಯೋಧ್ಯೆಯ ಗಡಿಯನ್ನು ತಲುಪಿದಾಗ ಅವನಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಆ ಸಮಸ್ಯೆ ಹನುಮಂತನದ್ದಾಗಿತ್ತು. ರಾಮನ ಪಕ್ಕದಲ್ಲಿ ಹನುಮಂತ ಇದ್ದ. ಅವನು ಯಾವಾಗಲೂ ನೆರಳಿನಂತೆ ಇರುತ್ತಾನೆ. ರಾಮನನ್ನು ರಕ್ಷಿಸಲು ಹನುಮಂತ ಯಾರನ್ನೂ ತನ್ನ ಹತ್ತಿರ ಬರಲು ಬಿಡುವುದಿಲ್ಲ. ಯಮ ಎಷ್ಟೇ ಪ್ರಯತ್ನಿಸಿದರೂ ಅಯೋಧ್ಯೆಯ ದ್ವಾರಗಳನ್ನು ದಾಟಲು ಸಾಧ್ಯವಿಲ್ಲ. ಹನುಮಂತನ ಕಣ್ಣುರೆಪ್ಪೆಗಳು ನೆಲವನ್ನು ಮುಟ್ಟಿದರೂ ಯಮ ಹಾರಿಹೋಗುತ್ತಾನೆ. ಯಮನು ಶಿವನ ಬಳಿಗೆ ಹಿಂತಿರುಗಿ, ಹನುಮಂತನು ರಾಮನ ಪಕ್ಕದಲ್ಲಿದ್ದಾನೆ. ರಾಮನು ಅಲ್ಲಿರುವವರೆಗೆ ನಾನು ಅವನನ್ನು ಹೇಗೆ ಕರೆದುಕೊಂಡು ಹೋಗಲಿ ಎಂದು ಹೇಳುತ್ತಾನೆ. ಶಿವನು ಮುಗುಳ್ನಗುತ್ತಾ, ಯಮ, ಇದು ರಾಮನ ನಾಟಕ. ಅವನೇ ಈ ಸಮಸ್ಯೆಯನ್ನು ಪರಿಹರಿಸುತ್ತಾನೆ ಎಂದನು. ಆ ರಾತ್ರಿ ಶಿವನು ರಾಮನ ಕನಸಿನಲ್ಲಿ ಕಾಣಿಸಿಕೊಂಡು, ರಾಮ, ನಿನ್ನ ಅವತಾರ ಕೊನೆಗೊಳ್ಳುವ ಸಮಯ ಬಂದಿದೆ. ಯಮನು ನಿನಗಾಗಿ ಕಾಯುತ್ತಿದ್ದಾನೆ. ಆದರೆ ಹನುಮನು ನಿನ್ನ ಪಕ್ಕದಲ್ಲಿದ್ದಾನೆ ಎಂದು ಹೇಳಿದನು. ಅವರು ಹೇಳಿದರು, ಈ ಪರಿಸ್ಥಿತಿಯನ್ನು ನೀವೇ ಸರಿಪಡಿಸಬೇಕು. ರಾಮನು ಮುಗುಳ್ನಗುತ್ತಾ, ಸರಿ ಸ್ವಾಮಿ, ನನಗೆ ಹನುಮಂತನ ಭಕ್ತಿ ತಿಳಿದಿದೆ. ನಾನು ಅದನ್ನು ನೋಡಿಕೊಳ್ಳುತ್ತೇನೆ ಎಂದನು. ಮರುದಿನ ರಾಮನು ಒಂದು ಯೋಜನೆ ಮಾಡಿದನು. ಅವನು ಸೀತೆ ಕೊಟ್ಟ ಚಿನ್ನದ ಉಂಗುರವನ್ನು ತೆಗೆದುಕೊಂಡು ತನ್ನ ಹೃದಯದ ಆಳವಾದ ರಂಧ್ರದಲ್ಲಿ ಇಟ್ಟನು. ನಂತರ ಅವನು ಹನುಮಂತನನ್ನು ಕರೆದು, ಈ ಉಂಗುರವನ್ನು ಸೀತೆ ಕೊಟ್ಟಿದ್ದು ಮತ್ತು ಅದು ಈ ಗುಂಡಿಯಲ್ಲಿ ಬಿದ್ದಿದೆ ಎಂದು ನಿಮಗೆ ತಿಳಿದಿದೆಯೇ ಎಂದು ಕೇಳಿದನು. ಹನುಮನ ಹೃದಯವು ಹೆಮ್ಮೆಯಿಂದ ಉಬ್ಬಿ, ಪ್ರಭು, ನೀನು ನನ್ನಿಂದ ಇಷ್ಟು ಸಣ್ಣ ವಿಷಯ ಕೇಳುತ್ತೀಯಾ? ನೀನು ನನಗೆ ಆದೇಶಿಸಿದರೆ ನಾನು ತಕ್ಷಣ ಹೋಗಿ ಅದನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿತು. ಅವನು, ಸ್ವಾಮಿ, ನೀವು ನನ್ನಿಂದ ಇಷ್ಟು ಚಿಕ್ಕದನ್ನು ಕೇಳಲು ಬಯಸುತ್ತೀರಾ? ನೀವು ನನಗೆ ಆದೇಶಿಸಿದರೆ ನಾನು ಈಗಲೇ ಹೋಗಿ ಅದನ್ನು ತೆಗೆದುಕೊಂಡು ಬರುತ್ತೇನೆ ಎಂದನು. ಅವನು ತನ್ನ ದೇಹವನ್ನು ಒಂದು ಸಣ್ಣ ಚುಕ್ಕೆಯಾಗಿ ಪರಿವರ್ತಿಸಿಕೊಂಡು ಆ ರಂಧ್ರಕ್ಕೆ ಹಾರಿದನು. ಹನುಮಂತನು ಆ ಗುಂಡಿಯೊಳಗೆ ಹೋದಾಗ ಅದು ಸಾಮಾನ್ಯ ಗುಂಡಿಯಲ್ಲ ಎಂದು ಅರಿತುಕೊಂಡನು. ಆ ರಂಧ್ರದ ಒಳಗೆ ಒಂದು ವಿಚಿತ್ರವಾದ ದಾರಿ ಇತ್ತು. ಅದು ಅವನನ್ನು ನೇರವಾಗಿ ಭೂಗತ ಲೋಕಕ್ಕೆ ಕರೆದೊಯ್ಯುತ್ತದೆ. ಅಲ್ಲಿ ನಾಗಾಲ್ಯಾಂಡ್ನ ರಾಜ ವಾಸ್ಕಿ ಹನುಮಂತನನ್ನು ಬಹಳ ಆತಿಥ್ಯದಿಂದ ಸ್ವಾಗತಿಸುತ್ತಾನೆ. ಹನುಮಂತನು ವಾಸ್ಕಿಯನ್ನು ನೋಡಿ, ಓ ನಾಗರಾಜ, ನನ್ನ ರಾಮನ ಉಂಗುರ ಈ ಹೃದಯದಲ್ಲಿ ಬಿದ್ದಿದೆ. ಅದು ಇಲ್ಲಿ ಎಲ್ಲೋ ಇದೆಯೇ ಎಂದು ಕೇಳುತ್ತಾನೆ. ವಾಸುಕಿ ನಗುತ್ತಾ, ಓ ಹನುಮಾನ್, ನಿನ್ನ ರಾಮನ ಉಂಗುರದ ಬಗ್ಗೆ ಏನುತ್ತಾನೆ? ನನಗೆ ಗೊತ್ತು, ನನ್ನ ಜೊತೆ ಬಾ, ನಾನು ನಿನಗೆ ತೋರಿಸುತ್ತೇನೆ ಎಂದು ಅವನು ಹೇಳುತ್ತಾನೆ. ವಾಸುಕಿ ಹನುಮಂತನನ್ನು ಒಂದು ವಿಶಾಲವಾದ ಗುಹೆಗೆ ಕರೆದೊಯ್ಯುತ್ತಾನೆ. ಗುಹೆಯೊಳಗೆ ಪ್ರವೇಶಿಸಿದ ತಕ್ಷಣ ಹನುಮಂತ ಆಶ್ಚರ್ಯಚಕಿತನಾಗಿ ನಿಲ್ಲುತ್ತಾನೆ. ಆ ಗುಹೆಯಲ್ಲಿ ಲಕ್ಷಾಂತರ ಚಿನ್ನದ ಉಂಗುರಗಳು ಪರ್ವತದಂತೆ ರಾಶಿಯಾಗಿವೆ. ಪ್ರತಿಯೊಂದು ಉಂಗುರವೂ ರಾಮನ ಉಂಗುರದಂತೆ ಕಾಣುತ್ತದೆ. ಹನುಮಂತನು ಉದ್ರಿಕ್ತನಾಗಿ ಒಂದು ಉಂಗುರವನ್ನು ಎತ್ತಿಕೊಂಡು ಅದನ್ನು ನೋಡುತ್ತಾನೆ. ಅದು ರಾಮನದ್ದೆಂದು ತೋರುತ್ತದೆ. ಅವನು ಇನ್ನೊಂದನ್ನು ಎತ್ತಿಕೊಂಡು ಅದು ಹಾಗೆಯೇ ಇರುವುದನ್ನು ನೋಡುತ್ತಾನೆ. ಅವನು ಕತ್ತಲೆಯ ಗೋಳಕ್ಕೆ ಬೀಳುತ್ತಾನೆ. ನಾಗರಾಜ, ಅವರೆಲ್ಲರೂ ಒಂದೇ. ನನ್ನ ರಾಮನ ಉಂಗುರದ ಬಗ್ಗೆ ನನಗೆ ಹೇಗೆ ತಿಳಿಯುವುದು? ವಾಸುಕಿ ಕೇಳುತ್ತಾರೆ. ಅವನು ಸ್ವಲ್ಪ ಮುಗುಳ್ನಗುತ್ತಾ, ಓ ಹನುಮಂತ, ನೀನು ತಾಳ್ಮೆಯಿಂದ ಹುಡುಕಿದರೆ ನಿನ್ನ ರಾಮನ ಉಂಗುರ ನಿನಗೆ ಖಂಡಿತ ಸಿಗುತ್ತದೆ ಎಂದು ಹೇಳುತ್ತಾನೆ. ಹನುಮಂತ ಆ ಉಂಗುರಗಳ ಪರ್ವತದಲ್ಲಿ ಹುಡುಕಲು ಪ್ರಾರಂಭಿಸುತ್ತಾನೆ. ಪ್ರತಿಯೊಂದು ಉಂಗುರವನ್ನು ಪರೀಕ್ಷಿಸುವಾಗ ಗಂಟೆಗಳು ಕಳೆಯುತ್ತವೆ. ಅವನ ಮನಸ್ಸಿನಲ್ಲಿ ಒಂದು ಸಣ್ಣ ಅನುಮಾನ ಶುರುವಾಗುತ್ತದೆ.
ಈ ಬೆಟ್ಟ ಸಾಮಾನ್ಯವಲ್ಲ, ಈ ಎಲ್ಲಾ ಉಂಗುರಗಳು ಹೇಗೆ ಬಂದವು ಎಂದು ಅವನು ಯೋಚಿಸುತ್ತಾನೆ. ಆದರೆ ರಾಮನ ಆಜ್ಞೆಯನ್ನು ಮರೆಯದೆ ಅವನು ಹುಡುಕಾಟವನ್ನು ಮುಂದುವರಿಸುತ್ತಾನೆ. ಈ ಮಧ್ಯೆ ಅಯೋಧ್ಯೆಯಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತದೆ. ಹನುಮನು ಇಲ್ಲದಿರುವುದನ್ನು ನೋಡಿದ ಯಮನು ರಾಮನ ಬಳಿಗೆ ಬಂದು, ನಿನ್ನ ಅವತಾರ ಮುಗಿದಿದೆ, ಈಗ ನೀನು ವೈಕುಂಠಕ್ಕೆ ಹಿಂತಿರುಗಬೇಕು. ಲಕ್ಷ್ಮೀದೇವಿಯು ನಿನಗಾಗಿ ಕಾಯುತ್ತಿದ್ದಾಳೆ ಎಂದು ಹೇಳುತ್ತಾನೆ. ರಾಮನು ಮುಗುಳ್ನಗುತ್ತಾ, ಸರಿ ಯಮ, ಆದರೆ ಇದರ ಬಗ್ಗೆ ಯಾರಿಗೂ ತಿಳಿಯಬಾರದು. ನಾವು ಮಾತನಾಡುತ್ತಿರುವಾಗ ಯಾರಾದರೂ ಒಳಗೆ ಬಂದರೆ ಅವರು ಸಾಯುತ್ತಾರೆ ಎಂದು ಹೇಳುತ್ತಾನೆ. ಶಿಕ್ಷೆ ಇರುತ್ತದೆ ಎಂದು ರಾಮ ಲಕ್ಷ್ಮಣನಿಗೆ ಹೇಳುತ್ತಾನೆ. ಲಕ್ಷ್ಮಣ ಅವನನ್ನು ಕರೆದು, ನಾನು ಯಮನ ಜೊತೆ ಒಬ್ಬಂಟಿಯಾಗಿ ಮಾತನಾಡಬೇಕು. ನೀನು ಈ ಕೋಣೆಯ ಬಾಗಿಲನ್ನು ಕಾಯ್ದು ಯಾರನ್ನೂ ಒಳಗೆ ಬಿಡಬೇಡ ಎಂದು ಹೇಳುತ್ತಾನೆ. ಲಕ್ಷ್ಮಣ, ಸರಿ, ನಿನ್ನ ಆಜ್ಞೆಯಂತೆ ನಾನು ಮಾಡುತ್ತೇನೆ ಎಂದು ಹೇಳುತ್ತಾನೆ. ಲಕ್ಷ್ಮಣ ಬಾಗಿಲಲ್ಲಿ ನಿಂತು ಕೈಯಲ್ಲಿ ಕತ್ತಿ ಹಿಡಿದು ಅದನ್ನು ಕಾಯುತ್ತಿದ್ದಾನೆ. ಆದರೆ ಅದೇ ಸಮಯದಲ್ಲಿ ಒಂದು ಘಟನೆ ಸಂಭವಿಸುತ್ತದೆ. ದೂರ್ವಾಸ ಮಹರ್ಷಿಗಳು ಅಯೋಧ್ಯೆಗೆ ಬರುತ್ತಾರೆ. ದೂರ್ವಾಸನು ತನ್ನ ಕೋಪಕ್ಕೆ ಹೆಸರುವಾಸಿಯಾಗಿದ್ದಾನೆ. ಅವನು ನೇರವಾಗಿ ರಾಮನನ್ನು ಭೇಟಿಯಾಗಲು ಅರಮನೆಗೆ ಬರುತ್ತಾನೆ. ಲಕ್ಷ್ಮಣನು ದೂರ್ವಾಸನನ್ನು ನೋಡಿ ರಾಮನಲ್ಲಿ ತಾನು ಒಂದು ಪ್ರಮುಖ ಸಭೆಯಲ್ಲಿ ಇದ್ದೇನೆ ಎಂದು ಬೇಡಿಕೊಳ್ಳುತ್ತಾನೆ. ದಯವಿಟ್ಟು ಒಳಗೆ ಬರಬೇಡಿ. ದೂರ್ವಾಸ ಕೋಪಗೊಳ್ಳುತ್ತಾನೆ. ನಾನು ಬಹಳ ದೂರದಿಂದ ಬಂದಿದ್ದೇನೆ. ನೀವು ನನ್ನನ್ನು ತಡೆಯುತ್ತೀರಾ? ನೀವು ಈಗ ನನ್ನನ್ನು ಒಳಗೆ ಬಿಡದಿದ್ದರೆ ನಾನು ಈ ಅಯೋಧ್ಯ ನಗರವನ್ನು ಶಪಿಸಿ ಸುಟ್ಟು ಬೂದಿ ಮಾಡುತ್ತೇನೆ ಎಂದು ಲಕ್ಷ್ಮಣ ಹೇಳುತ್ತಾನೆ. ಲಕ್ಷ್ಮಣ ಒಂದು ಕ್ಷಣ ಯೋಚಿಸಿದ. ಒಂದೆಡೆ ರಾಮನ ಆಜ್ಞೆಯೆಂದರೆ ಅವನು ಒಳಗೆ ಹೋದರೆ ಮರಣದಂಡನೆ ವಿಧಿಸಲಾಗುವುದು, ಮತ್ತೊಂದೆಡೆ ದೂರ್ವಾಸನ ಶಾಪವು ಇಡೀ ಅಯೋಧ್ಯ ನಗರವನ್ನು ನಾಶ ಮಾಡುತ್ತದೆ. ನಾನು ಏನು ಮಾಡಬೇಕು? ಲಕ್ಷ್ಮಣ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಅಯೋಧ್ಯೆಯ ಜನರ ರಕ್ಷಣೆ ನನ್ನ ಪ್ರಾಣಕ್ಕಿಂತ ಮುಖ್ಯ. ರಾಮನ ಆದೇಶಗಳನ್ನು ಉಲ್ಲಂಘಿಸಿದ ಜನರನ್ನು ತಾನು ರಕ್ಷಿಸಬೇಕೆಂದು ಅವನು ನಿರ್ಧರಿಸುತ್ತಾನೆ. ಅವನು ಕೋಣೆಯೊಳಗೆ ಹೋಗುತ್ತಾನೆ. ರಾಮನನ್ನು ನೋಡಿದ ದೂರ್ವಾಸ ಮಹರ್ಷಿಯು ಕೋಪದಿಂದ ಅಯೋಧ್ಯೆಯನ್ನು ನಾಶಪಡಿಸುತ್ತಾನೆ. ರಾಮನು ಶಪಿಸುತ್ತೇನೆಂದು ಹೇಳುತ್ತಾನೆ. ಅವನು ಲಕ್ಷ್ಮಣನನ್ನು ನೋಡಿ ನೋವಿನಿಂದ ಕಣ್ಣು ಮುಚ್ಚುತ್ತಾನೆ. ಲಕ್ಷ್ಮಣ ಹೇಳುತ್ತಾನೆ, ನೀನು ನನ್ನ ಆಜ್ಞೆಯನ್ನು ಏಕೆ ಪಾಲಿಸಲಿಲ್ಲ? ಈಗ ನಿನಗೆ ಮರಣದಂಡನೆ ವಿಧಿಸಬೇಕು ಎಂದು ನಿನಗೆ ತಿಳಿದಿದೆಯೇ? ಲಕ್ಷ್ಮಣ ತಲೆಬಾಗಿ, ಅಯೋಧ್ಯೆಯ ಜನರ ಸುರಕ್ಷತೆ ನನ್ನ ಜೀವಕ್ಕಿಂತ ಮುಖ್ಯ ಎಂದು ಹೇಳುತ್ತಾನೆ. ನೀವು ನನ್ನನ್ನು ಶಿಕ್ಷಿಸಿದರೂ ಸಹ ನನ್ನ ನಿರ್ಧಾರದಿಂದ ನಾನು ತೃಪ್ತನಾಗಿದ್ದೇನೆ. ರಾಮ ನೋವಿನಿಂದ ಕುಸಿದು ಬೀಳುತ್ತಾನೆ. ಅವನು ತನ್ನ ಗುರು ವಸಿಷ್ಠನನ್ನು ಸಂಪರ್ಕಿಸುತ್ತಾನೆ. ಗುರುದೇವ, ಲಕ್ಷ್ಮಣನು ನನ್ನ ಆದೇಶವನ್ನು ಪಾಲಿಸಿಲ್ಲ. ನಾನು ಈಗ ಏನು ಮಾಡಬೇಕು? ವಸಿಷ್ಠರು ಮುಗುಳ್ನಗುತ್ತ ರಾಮನಿಗೆ, ಲಕ್ಷ್ಮಣನು ಯಾವಾಗಲೂ ನಿನಗೆ ನೆರಳಿನಂತೆ ಇರುತ್ತಾನೆ ಎಂದು ಸಲಹೆ ನೀಡುತ್ತಾರೆ. ಅವನನ್ನು ಕೊಲ್ಲುವುದಕ್ಕಿಂತ ನೀ ಎಂದು ಹೇಳಿ ಸರಯೂ ನದಿಯ ಕಡೆಗೆ ನಡೆಯುತ್ತಾನೆ. ಲಕ್ಷ್ಮಣನು ಸರಯೂ ನದಿಯ ದಡದಲ್ಲಿ ತನ್ನ ಜೀವನವನ್ನು ಕೊನೆಗೊಳಿಸಲು ನಿರ್ಧರಿಸುತ್ತಾನೆ. ಅವನು ನದಿಗೆ ಇಳಿದು, ಅಣ್ಣ ನಿನ್ನವಳು ಎಂದು ಹೇಳುತ್ತಾನೆ. ನನ್ನ ಸೇವಾ ಜೀವನವು ಧನ್ಯವಾಗಿದೆ ಎಂದು ಹೇಳುತ್ತಾ ಅವನು ನೀರಿನ ಮುಳುಗುವಿಕೆಯನ್ನು ಮಾಡುತ್ತಾನೆ. ಇದನ್ನು ತಿಳಿದ ಲಕ್ಷ್ಮಣನ ಪತ್ನಿ ಊರ್ಮಿಳಾ ಕೂಡ, ನನ್ನ ಗಂಡನಿಲ್ಲದ ಜೀವನ ನನಗೆ ಬೇಡ ಎಂದು ಹೇಳುತ್ತಾ ಸರಯೂ ನದಿಯಲ್ಲಿ ನೀರಿನ ಮುಳುಗುವಿಕೆಯನ್ನು ಮಾಡುತ್ತಾಳೆ. ಈ ಎರಡು ಸಾವುಗಳು ರಾಮನ ಹೃದಯವನ್ನು ಮುಟ್ಟುತ್ತವೆ. ಅವನು ಸರಯೂ ನದಿಯ ದಡದಲ್ಲಿ ನಿಂತು, ನನ್ನ ಲಕ್ಷ್ಮಣ, ನೀನು ನನ್ನ ಸಹೋದರ ಎಂದು ಹೇಳುತ್ತಾನೆ. ನೀನು ನನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ಅವನಿಗೆ ದುಃಖವಾಗುತ್ತದೆ ಮತ್ತು ನನ್ನ ಅವತಾರವು ಕೊನೆಗೊಳ್ಳಬೇಕು. ಅದೇ ಸಮಯದಲ್ಲಿ ಹನುಮಾನ್ ಇನ್ನೂ ಭೂಗತ ಲೋಕದ ಉಂಗುರಗಳ ನಡುವೆ ಹುಡುಕುತ್ತಿದ್ದಾನೆ. ಅವನು ಸುಸ್ತಾಗಿ ನಾಗರಾಜನನ್ನು ಕೇಳುತ್ತಾನೆ, ಈ ಉಂಗುರಗಳು ಒಂದೇ ಆಗಿವೆ, ನನ್ನ ರಾಮನ ಉಂಗುರ. ಈ ಉಂಗುರಗಳು ಇಲ್ಲಿಗೆ ಹೇಗೆ ಬಂದವು ಎಂದು ನನಗೆ ತಿಳಿದಿಲ್ಲ. ಅವನು ವಾಸುಕಿಗೆ ಗಂಭೀರವಾಗಿ ಹೇಳುತ್ತಾನೆ, ಹನುಮ, ಈ ಗುಹೆಯಲ್ಲಿರುವ ಪ್ರತಿಯೊಂದು ಉಂಗುರವೂ ಒಂದು ತ್ರೇತಾಯುಗವನ್ನು ಪ್ರತಿನಿಧಿಸುತ್ತದೆ. ರಾಮನು ಒಂದು ತ್ರೇತಾಯುಗದಲ್ಲಿ ಅವತರಿಸುತ್ತಾನೆ. ಈ ಗುಹೆಯಲ್ಲಿ ಚಿನ್ನದ ಉಂಗುರ ಬಿದ್ದಾಗ ನೀವು ಅದನ್ನು ಹುಡುಕಲು ಬರುತ್ತೀರಿ. ನಂತರ ರಾಮನು ಭೂಮಿಯ ಮೇಲೆ ತನ್ನ ಅವತಾರವನ್ನು ಕೊನೆಗೊಳಿಸುತ್ತಾನೆ. ಅನೇಕ ತ್ರೇತಾಯುಗಗಳು ನಡೆದಿವೆ. ಈ ಉಂಗುರಗಳು ಆ ಯುಗಗಳ ಪುರಾವೆಗಳಾಗಿವೆ. ಈ ಮಾತುಗಳನ್ನು ಕೇಳಿ ಹನುಮಂತನಿಗೆ ಆಶ್ಚರ್ಯವಾಯಿತು. ಅಂದರೆ ನನ್ನ ರಾಮ ಈಗ ಸಾಯುತ್ತಾನೆ.
ಅವನು ತಕ್ಷಣ ಉಂಗುರ ತೆಗೆದುಕೊಂಡು ಅಯೋಧ್ಯೆಗೆ ಹೊರಟು ಬಿಡುತ್ತಾನೆ ಎಂದು ಅವನಿಗೆ ಭಯವಾಗುತ್ತದೆ. ಆಕಾಶದಲ್ಲಿ ಹಾರುತ್ತಾ ಅವನು ಅಯೋಧ್ಯೆಯನ್ನು ತಲುಪುತ್ತಾನೆ. ಆದರೆ ರಾಮನು ಅಲ್ಲಿ ಎಲ್ಲಿಯೂ ಕಾಣುವುದಿಲ್ಲ. ಹನುಮಂತನು ಸರಯೂ ನದಿಯ ದಡವನ್ನು ತಲುಪುತ್ತಾನೆ. ಅಲ್ಲಿ ರಾಮ ಹನುಮಂತನು ದೇವರೇ ನಿರೀಕ್ಷಿಸಿ ನಾನು ಬಂದಿದ್ದೇನೆ ಎಂದು ಕೂಗುತ್ತಾ ನದಿಯೊಳಗೆ ನಡೆದುಕೊಂಡು ಹೋಗುವುದನ್ನು ಕಾಣಬಹುದು. ಆದರೆ ರಾಮನು ನಗುತ್ತಾ ನದಿಯೊಳಗೆ ಹೆಜ್ಜೆ ಹಾಕುತ್ತಾನೆ. ಹನುಮಂತ ಆಘಾತದಿಂದ ನೋಡುತ್ತಿರುವಾಗ ರಾಮ ನೀರಿನಲ್ಲಿ ಕಣ್ಮರೆಯಾಗುತ್ತಾನೆ. ಹನುಮಂತ ಜೋರಾಗಿ ಕೂಗುತ್ತಾನೆ, ದೇವರೇ, ಈ ತಪ್ಪು ನನ್ನಿಂದಾಗಿ ಸಂಭವಿಸಿದೆ. ನಾನು ಆ ಉಂಗುರವನ್ನು ಪಡೆಯಲು ಹೋಗದಿದ್ದರೆ ನೀವು ನನ್ನನ್ನು ಬಿಟ್ಟು ಹೋಗುತ್ತಿರಲಿಲ್ಲ ಎಂದು ಅವನು ನದಿಯ ದಡದಲ್ಲಿ ಕುಳಿತು ಅಳುತ್ತಾನೆ. ಅವನು ನೋವಿನಿಂದ ಕುಸಿದು ಬೀಳುತ್ತಾನೆ. ಆ ಕ್ಷಣದಲ್ಲಿ ಒಂದು ದೈವಿಕ ಕಾಂತಿ ಕಾಣಿಸಿಕೊಳ್ಳುತ್ತದೆ. ಅದು ವಾಸ್ತವವಾಗಿ ವಿಷ್ಣು, ಶ್ರೀರಾಮನು. ವಿಷ್ಣುವಿನ ರೂಪದಲ್ಲಿ ಹನುಮನ ಮುಂದೆ ನಿಂತಿದ್ದಾನೆ. ಹನುಮಂತನು, ಚಿಂತಿಸಬೇಡ, ಇದೆಲ್ಲ ನನ್ನ ನಾಟಕ. ಇದು ನಿನ್ನ ತಪ್ಪಲ್ಲ, ನನ್ನ ಅವತಾರ ಕೊನೆಗೊಳ್ಳುವ ಸಮಯ ಬಂದಿದೆ ಎಂದು ಹೇಳುತ್ತಾನೆ. ಹನುಮಂತನು ಕಣ್ಣೀರು ಸುರಿಸುತ್ತಾ, ದೇವರೇ, ನೀನಿಲ್ಲದೆ ನಾನು ಈ ಲೋಕದಲ್ಲಿ ಏಕೆ ಇರಬೇಕು? ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದು ಹೇಳುತ್ತಾನೆ. ವಿಷ್ಣು ಮುಗುಳ್ನಗುತ್ತಾ ಅವನನ್ನು ಆಶೀರ್ವದಿಸುತ್ತಾನೆ. ಓ ಹನುಮಂತ, ನಿನ್ನಂತಹ ಭಕ್ತನು ಈ ಭೂಮಿಯ ಮೇಲೆ ಇದ್ದು ಧರ್ಮವನ್ನು ರಕ್ಷಿಸಬೇಕು. ನೀನು ಅಮರನಾಗಿರುವೆ ಮತ್ತು ರಾಮನ ನಾಮವನ್ನು ಜಪಿಸುವವರನ್ನು ರಕ್ಷಿಸುವೆ. ನೀನು ಯಾವಾಗಲೂ ನನ್ನೊಂದಿಗಿರುತ್ತೀಯಾ? ಹನುಮಂತನು ತನ್ನ ಬೆರಳಿಗೆ ಉಂಗುರವನ್ನು ಹಾಕಿಕೊಂಡು, ದೇವರೇ, ನಿನ್ನ ಆಜ್ಞೆಯಂತೆ ನಾನು ಈ ಭೂಮಿಯ ಮೇಲೆ ಇದ್ದು ರಾಮನ ನಾಮವನ್ನು ಜಪಿಸುವ ಪ್ರತಿಯೊಬ್ಬರನ್ನು ರಕ್ಷಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಹನುಮಂತನು ಹಿಮಾಲಯಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿ ರಾಮನ ನಾಮವನ್ನು ಜಪಿಸಿ ಧರ್ಮವನ್ನು ರಕ್ಷಿಸುತ್ತಾನೆ. ಇಂದಿಗೂ ಯಾರಾದರೂ ರಾಮನ ಹೆಸರನ್ನು ಜಪಿಸಿದರೆ ಹನುಮಂತನು ಅವರ ಪಕ್ಕದಲ್ಲಿದ್ದಾನೆ. ಈ ಕಥೆಯಲ್ಲಿ ರಾಮನ ತ್ಯಾಗ, ಲಕ್ಷ್ಮಣನ ನಿಸ್ವಾರ್ಥತೆ ಮತ್ತು ಹನುಮನ ಭಕ್ತಿ ಎಲ್ಲವೂ ಗೋಚರಿಸುತ್ತವೆ ಎಂದು ಹೇಳಲಾಗುತ್ತದೆ. ಈ ಕಥೆಯನ್ನು ಕೇಳಿದ ನಂತರ ಮನಸ್ಸು ರಾಮನ ಬಗ್ಗೆ ಯೋಚಿಸುತ್ತಾ ದೈವಿಕ ಭಾವನೆಯಲ್ಲಿ ಮುಳುಗುತ್ತದೆ. ಅಯೋಧ್ಯೆ ಮುಳುಗುತ್ತದೆ. ಅಯೋಧ್ಯೆಯಲ್ಲಿ ರಾಮನ ಅವತಾರ ಮುಗಿದ ನಂತರ ಜನರು ಅವನ ನೆನಪಿಗಾಗಿ ರಾಮನವಮಿಯನ್ನು ಆಚರಿಸುತ್ತಾರೆ. ಆದರೆ ಈ ಕಥೆಯನ್ನು ಕೇಳಿದ ನಂತರ ರಾಮನ ತ್ಯಾಗ ನಮಗೆ ಇನ್ನೂ ಹೆಚ್ಚಿನದಾಗಿ ತೋರುತ್ತದೆ. ಲಕ್ಷ್ಮಣನು ತನ್ನ ಸಹೋದರನಿಗಾಗಿ ಅಯೋಧ್ಯೆಗಾಗಿ ತ್ಯಾಗ ಮಾಡಿದನು. ರಾಮನ ಆದೇಶವನ್ನು ಅನುಸರಿಸಿ ಹನುಮಂತನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಈ ಭೂಮಿಯ ಮೇಲೆ ಅಮರನಾಗಿದ್ದನು. ಈ ಕತೆ ನಮಗೊಂದು ಪಾಠ ಕಲಿಸುತ್ತದೆ. ಭಕ್ತಿ ಮತ್ತು ಭಕ್ತಿಗಾಗಿ ನಾವು ಎಷ್ಟೇ ದೂರ ಹೋದರೂ ಹೋಗಲೇಬೇಕು. ಈ ಕಥೆಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ರಾಮನ ಬಗ್ಗೆ ತಿಳಿದುಕೊಳ್ಳುವುದು ನಮ್ಮ ಜೀವನದಲ್ಲಿ ಒಂದು ಉತ್ತಮ ಅನುಭವ. ನಾವು ರಾಮನ ಹೆಸರನ್ನು ಜಪಿಸಿದರೆ ಹನುಮಂತ ನಮ್ಮ ಪಕ್ಕದಲ್ಲಿದ್ದಾನೆ ಎಂದು ನಾವು ನಂಬುತ್ತೇವೆ. ಈ ಕಥೆಯನ್ನು ಕೇಳಿದ ನಂತರ ನಿಮ್ಮ ಮನಸ್ಸಿನಲ್ಲಿ ರಾಮ ಮತ್ತು ಹನುಮಂತನ ಮೇಲಿನ ಭಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ. ಕೊನೆಯದಾಗಿ ಈ ಕತೆ ನಮಗೆ ಒಂದು ಸಂದೇಶವನ್ನು ನೀಡುತ್ತದೆ. ಜೀವನ ಒಂದು ಚಕ್ರ. ರಾಮ ಮತ್ತೆ ಬರುತ್ತಾನೆ, ಹನುಮಂತ ಮತ್ತೆ ಅವನ ಸೇವೆಯಲ್ಲಿರುತ್ತಾನೆ. ನಾವು ಕೂಡ ರಾಮನ ನಾಮವನ್ನು ಜಪಿಸಿ ಧರ್ಮ ಮಾರ್ಗದಲ್ಲಿ ನಡೆದರೆ ನಮ್ಮ ಜೀವನ ಧನ್ಯವಾಗುತ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆ ಕತೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೃದಯಪೂರ್ವಕ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ಬರೆಯಿರಿ. ಎಲ್ಲರೂ ಒಟ್ಟಾಗಿ ಅದನ್ನು ಜೋರಾಗಿ ಹೇಳುತ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀರಾಮನ ಕೃಪೆಯಿಂದ ನಿಮ್ಮ ಜೀವನವು ಶಾಂತಿ, ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿರಲಿ. ಜೈ ಶ್ರೀರಾಮ್.